ಶುಡ್ ಮತ್ತು ಶುಡ್ ಹ್ಯಾವ್ ಅನ್ನು ಹೇಗೆ ಬಳಸಬೇಕು? ಶುಡ್ ಮತ್ತು ಶುಡ್ ಹ್ಯಾವ್ ಅನ್ನು ಹೇಗೆ ಬಳಸಬೇಕು? ಶುಡ್ ಮತ್ತು ಶುಡ್ ಹ್ಯಾವ್ ನಡುವಿನ ಮುಖ್ಯ ವ್ಯತ್ಯಾಸವೆಂದರೆ ಅವುಗಳು ಸೂಚಿಸುವ ಕರ್ತವ್ಯ ಅಥವಾ ಸಲಹೆಯ ಸಮಯ. ಶುಡ್ ಪ್ರಸ್ತುತ ಅಥವಾ ಭವಿಷ್ಯದ ಕರ್ತವ್ಯವನ್ನು ಸೂಚಿಸಿದರೆ, ಶುಡ್ ಹ್ಯಾವ್ ಈಗಾಗಲೇ ಮುಗಿದು ಹೋದ ಭೂತಕಾಲದ ತಪ್ಪನ್ನು ನೆನೆದು ಪಶ್ಚಾತ್ತಾಪ ಪಡುವುದನ್ನು ಸೂಚಿಸುತ್ತದೆ. ಶುಡ್ ಅಂದರೆ ಪ್ರಸ್ತುತ ಅಥವಾ ಭವಿಷ್ಯದ ಸಲಹೆ. ಪ್ರಸ್ತುತ ಅಥವಾ ಭವಿಷ್ಯದಲ್ಲಿ ಒಂದು ಕೆಲಸವನ್ನು ಮಾಡುವುದು ಒಳ್ಳೆಯದು, ಅದು ನಿಮ್ಮ ಕರ್ತವ್ಯ ಅಥವಾ ಜವಾಬ್ದಾರಿ ಎಂದು ಉಚಿತ ಸಲಹೆ ನೀಡಲು ಶುಡ್ ಬಳಸಲಾಗುತ್ತದೆ. ಅಂದರೆ ಮಾಡಬೇಕು, ಮಾಡುವುದು ಸೂಕ್ತ ಎಂಬ ಅರ್ಥದಲ್ಲಿ. ಉದಾಹರಣೆಗೆ, ನೀನು ನಿನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ವ್ಯಾಯಾಮ ಮಾಡಬೇಕು. ಯು ಶುಡ್ ಎಕ್ಸಸೈಸ್ ಎವ್ರಿ ಡೇ ಟು ಮೇಂಟೈನ್ ಯುವರ್ ಹೆಲ್ತ್. ನಾವು ಮುಂದಿನ ವಾರ ನಡೆಯಲಿರುವ ಮೀಟಿಂಗಿಗೆ ಹಾಜರಾಗಬೇಕು. ವಿ ಶುಡ್ ಅಟೆಂಡ್ ದ ಮೀಟಿಂಗ್ ನೆಕ್ಸ್ಟ್ ವೀಕ್. ಶುಡ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್ ಗತಕಾಲದ ವಿಷಾದ ಮತ್ತು ತಪ್ಪು. ಈಗಾಗಲೇ ಭೂತಕಾಲದಲ್ಲಿ ಒಂದು ಕೆಲಸ ನಡೆಯಬೇಕಿತ್ತು ಅಥವಾ ಮಾಡಬೇಕಾಗಿತ್ತು, ಆದರೆ ನೀವು ಮಾಡಲಿಲ್ಲ. ಈಗ ಅದರ ಬಗ್ಗೆ ವಿಷಾದ, ಪಶ್ಚಾತ್ತಾಪ ಅಥವಾ ಎದುರಿನವರಿಗೆ ನೀನು ಅಂದು ಆ ತಪ್ಪು ಮಾಡಬಾರದಾಗಿತ್ತು ಎಂದು ಹೇಳಲು ಶುಡ್ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್ ಉಪಯೋಗಿಸುತ್ತೇವೆ. ಉದಾಹರಣೆಗೆ, ನೀನು ನಿನ್ನೆ ಪರೀಕ್ಷೆಗೆ ಚೆನ್ನಾಗಿ ಓದಬೇಕಿತ್ತು, ಆದರೆ ಓದದೆ ತಪ್ಪು ಮಾಡಿದೆ. ಯು ಶುಡ್ ಹ್ಯಾವ್ ಸ್ಟಡಿಡ್ ವೆಲ್ ಫಾರ್ ದಿ ಎಕ್ಸಾಮ್ ಎಸ್ಟರ್ಡೇ. ನಾನು ನಿನ್ನೆ ಅಷ್ಟು ಬೇಗನೆ ಅಲ್ಲಿಂದ ಹೊರಡಬಾರದಾಗಿತ್ತು, ಆದರೆ ಹೊರಟು ಬಿಟ್ಟೆ. ಐ ಶುಡಂಟ್ ಹ್ಯಾವ್ ಲೆಫ್ಟ್ ಫ್ರಮ್ ದೇರ್ ಸೋ ಅರ್ಲಿ ಎಸ್ಟರ್ಡೇ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬರಬೇಕು. ನೀವು ರಚಿಸಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನಾನು ನನ್ನ 32 ವರ್ಷಗಳ ಅನುಭವದಿಂದ ಮತ್ತು ಏನು ಬಾರದವರಿಂದ ಹಿಡಿದು ಎಲ್ಲ ಗೊತ್ತಿದ್ದವರಿಗೂ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಸಿರುವ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ 3 ತಿಂಗಳಲ್ಲಿ ಮಾತಾಡಲಿಕ್ಕೆ ಬರ್ತದೆ. ಆ ಕೋರ್ಸ್ನಲ್ಲಿ ನಿಮಗೆ ಪೆನ್ನು ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ಒಂದು ವಿಡಿಯೋ ಕಳಿಸ್ತೇನೆ. ದಿನ ಬೆಳಿಗ್ಗೆ 15 ನಿಮಿಷದ ವಿಡಿಯೋದಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ರಿಪೀಟ್ ಮಾಡಿದ್ದೇನೆ. ನೀವು ನನ್ನ ಜೊತೆ ಹೇಳ್ತೀರಿ 2 ಸಲ. ಆಮೇಲೆ ಪುನಃ ಆ ವಿಡಿಯೋವನ್ನು 4-5 ಸಲ ನೋಡಿ 8 ಸಲ ರಿಪೀಟ್ ಮಾಡ್ತೀರಿ. ಹೀಗೆ ನೀವು ಸತತವಾಗಿ 3 ತಿಂಗಳು ಮಾಡಬೇಕು. 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಕಾರಣ ನಾನು ಅದರಲ್ಲಿ ಎಲ್ಲ ಕವರ್ ಮಾಡಿದ್ದೇನೆ. ಅದರ ಫೀಸ್ ಜಾಸ್ತಿ ಇಲ್ಲ, ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಬೇಕು UPI ಮೂಲಕ. ಇನ್ನೊಂದು ವಿಷಯ ಏನಂದರೆ, ಬರೀ ವಿಡಿಯೋ ಕೋರ್ಸಲ್ಲ ಅದು. ನಿಮಗೆ ಏನು ಡೌಟ್ಸ್ ಉಂಟು ಅದನ್ನು ನೀವು ನನಗೆ ವಾಟ್ಸಪ್ಪಲ್ಲಿ ಕೇಳಬೇಕು, ನಾನು ಸಾಲ್ವ್ ಮಾಡ್ತೇನೆ. 3 ಟೆಸ್ಟ್ ಸಹ ತಗೊಳ್ತೇನೆ. ಅದೇ ಅಲ್ಲದೆ ನೀವು ನನಗೆ ಸ್ಪೀಕಿಂಗ್ ಬರುವಾಗ, ಅಂದರೆ 70ರಿಂದ ಪ್ಲಸ್ ಲೆಸನ್ಸ್ಗಳು ಬರುವಾಗ ಡೈಲಿ ನೀವು ರೆಕಾರ್ಡ್ ಆ್ಯಂಡ್ ಸೆಂಡ್ ಅಂತ ಉಂಟು ಕನ್ವರ್ಸೇಷನ್. ಅದು ನೀವು ಕನ್ವರ್ಸೇಷನ್ ನನಗೆ ರೆಕಾರ್ಡ್ ಮಾಡಿ ಕಳಿಸಬೇಕು. ನಾನು ಅದನ್ನು ಕೇಳ್ತೇನೆ, ಕೇಳಿ ನಿಮಗೆ ಹೇಗೆ ಆಗಿದೆ ಅಂತ ಹೇಳ್ತೇನೆ. ಸೊ ದಿನ ಈ ಥರ ಪ್ರಾಕ್ಟೀಸ್ ಇದೆ. 3 ಸೆಕ್ಷನ್ ಇದೆ ಆ ಕೋರ್ಸಿದ್ದು: ಲರ್ನಿಂಗ್ ಸೆಕ್ಷನ್, ಗ್ರಾಮರ್ ಸೆಕ್ಷನ್ ಮತ್ತು ಸ್ಪೀಕಿಂಗ್ ಸೆಕ್ಷನ್ ಅಂತ ಹೇಳಿ. ಸೊ ಎಲ್ಲವನ್ನು ನಾನು ನಿಮಗೆ ಕಲಿಸ್ತೇನೆ. ವಿಡಿಯೋ ಕೋರ್ಸ್ ಆದರೂ ಏನು ಭಯ ಬೇಡ. ನಾನು ನಿಮಗೆ ಕಂಪ್ಲೀಟ್ಲಿ 3 ತಿಂಗಳಲ್ಲಿ 599 ರೂಪೀಸಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಸ್ತೇನೆ.